ಓಂ ನಮಃ ಶಿವಾಯ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹೊಳೆ ನಂಜುಂಡೇಶ್ವರ ಜಾತ್ರೆ. ಭಕ್ತಿ ಭಾವದ ನಡುವೆ ಅಸ್ವಚ್ಛತೆ ಮತ್ತು ವಾಹನ ದಟ್ಟಣೆ ಸಮಸ್ಯೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವರ ಜಾತ್ರೆಯು ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ದಿನ ಭಕ್ತಿ ಭಾವದಿಂದ ನಡೆಯುವುದು ಎಲ್ಲರಿಗೂ ತಿಳಿದ ಸಂಗತಿ. ಈ ಪವಿತ್ರ ಜಾತ್ರೆಯಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಹರಕೆ ತೀರಿಸಲು ಕೇಶ ಮುಂಡನೆ ಮಾಡಿಕೊಂಡು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಸಂತೃಪ್ತಿಯಿಂದ ಮನೆಗೆ ಮರಳುವುದು ಇಲ್ಲಿ ದೀರ್ಘಕಾಲದ ಸಂಪ್ರದಾಯವಾಗಿದೆ. ಭಕ್ತರು ಜಾತ್ರೆಯಲ್ಲಿ ಪಡೆದ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ವಿಭೂತಿ ಅಂಟಿಸಿಕೊಂಡು ವಿಶೇಷ ಅಡಿಗೆ ಮಾಡಿ ಊಟ ಮಾಡುವ ಸಂಪ್ರದಾಯವು ಇಂದಿಗೂ ಜೀವಂತವಾಗಿದೆ. ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯವರ ಮೇಲೆ ಇರುವ ಅಪಾರ ಭಕ್ತಿಭಾವವೇ ಈ ಜಾತ್ರೆಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಜನಸಾಗರಕ್ಕೆ ಕಾರಣವಾಗಿದೆ. ಅಸ್ವಚ್ಛತೆ, ಆಡಳಿತ ಮಂಡಳಿಯ ನಿರ್ಲಕ್ಷ್ಯ. ಆದರೆ ಇಷ್ಟೊಂದು ಭಕ್ತಿಭಾವ ಮತ್ತು ಭಾರೀ ಜನಸ್ತೋಮದ ನಡುವೆ ಕೆಲವು ಅಸಮರ್ಪಕ ವ್ಯವಸ್ಥೆಗಳು ಭಕ್ತರಲ್ಲಿ ಅಸಮಾಧಾನ ಹುಟ್ಟಿಸಿರುವುದು ವಿಷಾದನೀಯ. ಸಾವಿರಾರು ಜನರು ಆಗಮಿಸುವ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಸ್ವಚ್ಛತೆ ಕಾಪಾಡುವುದು ಅತ್ಯವಶ್ಯಕವಾಗಿದ್ದು, ಅನ್ನದಾನ ನಡೆಯುವ ಪ್ರದೇಶಗಳಲ್ಲಿ ಸಮರ್ಪಕ ನೀರಿನ ವ್ಯವಸ್ಥೆ, ತಟ್ಟೆ ಕಸ ಹಾಕಲು ಪ್ರತ್ಯೇಕ ಸ್ಥಳ, ತ್ಯಾಜ್ಯ ನಿರ್ವಹಣಾ ಕ್ರಮಗಳು ಇಲ್ಲದಿರುವುದು ಕಂಡುಬಂದಿದೆ. ಪ್ಲಾಸ್ಟಿಕ್ ತ್ಯಾಜ್ಯ, ಉಳಿದ ಆಹಾರ ಪದಾರ್ಥಗಳು ಮತ್ತು ಉಪಯೋಗಿಸಿದ ತಟ್ಟೆಗಳು ಅಸಮರ್ಪಕವಾಗಿ ಬಿದ್ದಿರುವುದು ದೇವಾಲಯದ ಸುತ್ತಮುತ್ತಲಿನ ಪರಿಸರವನ್ನು ಕಲ್ಮಶಗೊಳಿಸಿದೆ. ಇದು ಕೇವಲ ಪರಿಸರದ ಹಾನಿಯಲ್ಲ, ಸಾರ್ವಜನಿಕ ಆರೋಗ್ಯಕ್ಕೂ ಅಪಾಯ ಉಂಟು ಮಾಡುವ ಸಂಗತಿಯಾಗಿದೆ. ವಾಹನ ದಟ್ಟಣೆ, ಭಕ್ತರಿಗೆ ಸಂಕಷ್ಟ. ಈ ಬಾರಿ ಜಾತ್ರೆಯಲ್ಲಿ ಭಾರೀ ವಾಹನ ದಟ್ಟಣೆ ಕಂಡುಬಂದಿದ್ದು, ಮುಖ್ಯ ರಸ್ತೆಗಳಲ್ಲಿ ನೂರಾರು ವಾಹನಗಳು ಸಿಲುಕಿಕೊಂಡು ಭಕ್ತರು 1-2 ಗಂಟೆಗಳ ಕಾಲ ಸಂಕಷ್ಟ ಅನುಭವಿಸಿದರು. ಪೊಲೀಸರು ಸಮರ್ಪಕವಾಗಿ ವಾಹನ ನಿಯಂತ್ರಣ ಮಾಡುವಲ್ಲಿ ವಿಫಲರಾದರೆಂಬ ಆಕ್ರೋಶವೂ ವ್ಯಕ್ತವಾಗಿದೆ. ಗ್ರಾಮೀಣ ಪ್ರದೇಶವಾಗಿರುವುದರಿಂದ ಮುಂಚಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ, ಒನ್ ವೇ ಸಂಚಾರ ಯೋಜನೆ, ಸ್ವಯಂ ಸೇವಕರ ನಿಯೋಜನೆ ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯ ಅಗತ್ಯವಾಗಿತ್ತು ಎನ್ನುವುದು ಭಕ್ತರ ಅಭಿಪ್ರಾಯ. ಮುಂದಿನ ವರ್ಷಕ್ಕೆ ಸುಧಾರಣೆ ಅಗತ್ಯ. ಮುಂದಿನ ವರ್ಷದ ಜಾತ್ರೆಯೊಳಗಾಗಿ ಆಡಳಿತ ಮಂಡಳಿ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ದೇವಾಲಯ ಆವರಣದಲ್ಲಿ ಸಂಪೂರ್ಣ ಸ್ವಚ್ಛತಾ ವ್ಯವಸ್ಥೆ, ಪ್ಲಾಸ್ಟಿಕ್ ನಿಷೇಧ ಮತ್ತು ತ್ಯಾಜ್ಯ ವಿಂಗಡಣೆ ವ್ಯವಸ್ಥೆ, ಸಮರ್ಪಕ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆ, ವಾಹನ ಪಾರ್ಕಿಂಗ್ ಹಾಗೂ ಟ್ರಾಫಿಕ್ ನಿಯಂತ್ರಣ ಯೋಜನೆ, ಸಮೀಪದ ಹೊಳೆಯನ್ನು ಸರ್ಕಾರದ ಯೋಜನೆಗಳಡಿ ಶುದ್ಧೀಕರಿಸುವ ಕ್ರಮ, ಪಕ್ಕದಲ್ಲಿರುವ ಹೊಳೆ ಶುದ್ಧವಾಗಿರಬೇಕು ಎಂಬುದು ಕೇವಲ ಪರಿಸರದ ದೃಷ್ಟಿಯಿಂದಷ್ಟೇ ಅಲ್ಲ, ದೇವರ ಸಾನ್ನಿಧ್ಯದ ಪವಿತ್ರತೆಯ ದೃಷ್ಟಿಯಿಂದಲೂ ಅಗತ್ಯವಾಗಿದೆ. ಭಕ್ತರ ಸಹಕಾರದೊಂದಿಗೆ ಆಡಳಿತ ಮಂಡಳಿ ಜಾತ್ರೆಯ ಘನತೆ ಮತ್ತು ಗೌರವವನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿದೆ. AR ನ್ಯೂಸ್ ಮನವಿ. ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸಾನ್ನಿಧ್ಯವನ್ನು ಶುದ್ಧತೆ, ವ್ಯವಸ್ಥೆ ಮತ್ತು ಶಿಸ್ತಿನಿಂದ ಕಾಪಾಡಿ ಜಾತ್ರೆಯನ್ನು ಮಾದರಿ ಉತ್ಸವವನ್ನಾಗಿ ರೂಪಿಸಬೇಕು. ಭಕ್ತಿ ಜೊತೆ ಸ್ವಚ್ಛತೆಯೂ ಕೂಡಿ ಬಂದಾಗ ಮಾತ್ರ ಜಾತ್ರೆಯ ಸಾರ್ಥಕತೆ ಸಿಗುತ್ತದೆ. ವರದಿ ವೀರೇಶ್, ಎಲೆರಾಂಪುರ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.